ಅದಕ್ಕೆ ಅವ್ರು ಇದು ಮಾಡಿರೋರು ಸ್ಟಾರ್ಟ್ ಆದ್ಮೇಲೆ ನಿಲ್ಸಲ್ಲ ಅಂದ್ಬಿಟ್ಟೆ ಅವರು. ಸೊ ವಾಟ್ ವಿ ನೀಡ್ ಟು ಡೂ ನಾವು? Why to ruin your mood also? For 5 hours. They are also bowling. Yeah, जितना टाइम जाएगा. ನಾನೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಯ್ ಅಣ್ಣ, ನಮ್ದೊಂದು ಯೂಟ್ಯೂಬ್ ಇದೆ, ಫಾಲೋ ಮಾಡಿ ಅಣ್ಣ. ಹಾಯ್ ಗೈಸ್, ಸೊ ತುಂಬ ದಿವಸ ಆದಮೇಲೆ ಟೀಮಿಗೆ ಬಂದಿದ್ದೀನಿ. ಹೋಪ್ ಲೆಟ್ಸ್ ಸ್ಟಾರ್ಟ್ ಗುಡ್ ಸ್ಟಾರ್ಟ್ ಟುಡೇ. ನೋಡುವ ಎಷ್ಟು ದಿನ ಇದೆ, ಗ್ಯಾಪ್ ಇದೆ, 2-3 ವೀಕ್ಸ್ ಗ್ಯಾಪ್ ಇದೆ. ಲೆಟ್ಸ್ ಸಿ. ಸೊ ಟಾಸ್ ಅಪ್ಡೇಟ್. ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡಿದ್ದೀವಿ. ನೋಡುವ, ಟಾಸ್ ಗೆದ್ದರೆ ಮ್ಯಾಚ್ ಗೆಲ್ತೀವಿ. ಯೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಸಂಡೇ, ಇನ್ನೊಂದು ಮ್ಯಾಚು ಆಡಕ್ಕೆ ಬಂದಿದ್ದೀವಿ. ಶಾಂಟು ಗ್ರೌಂಡ್. ಇಲ್ಲಿ ನಮ್ಮ ಕ್ಯಾಮ್ರಾ ಶೈ ಪರ್ಸನ್ ಅವರೇ, ಇಲ್ಲಿ ಶಮಾನ್. ಲಾಸ್ಟ್ ಲಾಗಲ್ಲಿ ನೋಡಿರ್ಬೋದು, ಬೀಚಕ್ಕೆ ಬಾಲ್ ಬಿದ್ದಿತ್ತು. ಬೀಳಲಿಲ್ಲ, ಬಿದ್ದಿರೋದು. ನೈಸ್ ಎಸ್ಕೇಪ್ ಬ್ರೋ. ನಾವೆಲ್ಲ ರಿಫ್ಲೆಕ್ಸ್ ಹೆಂಗೆ, ನಮ್ಮೆಲ್ಲ ರಿಫ್ಲೆಕ್ಸು ನೆಕ್ಸ್ಟ್ ಲೆವೆಲ್. ಚೆನ್ನಾಗಿತ್ತಿತ್ತು ಬಿದ್ದಿರಿದ್ರೆ, ಏನು ಮಾಡೋಕ್ಕಾಗಲ್ಲ. ಜಾಮೂನೆಲ್ಲ ಏನದು ನೇರಳೆ ಬಣ್ಣಕ್ಕೆ ಬಂದ್ಬಿಟ್ಟಿತ್ತಂತೆ ಅವತ್ತು. ಏನು ಮಾಡೋಕ್ಕಾಗಲ್ಲ ಅಪ್ಪ, ಲೈಫಲ್ಲಿ ಅಂದರೆ ಕೆಲವ್ರು ಇರ್ತಾರೆ, ತಪ್ಪು ಮಾಡ್ತಿರ್ತೀವಿ ಅವಾಗ. ಎಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ. ನಾವು ಏನು ಮಾಡೋಣ? ಅಯ್ಯೋ ಗಾಯ್ಸ್, ನನ್ಕಿಂತ 3 ವರ್ಷ ದೊಡ್ಡವನು, ನನಗೆ ಗುರು ಅಂದ್ಬಿಟ್ಟ. ಭಯ ಆಗ್ತೈತೆ ಗುರು. ಕಂಟೆಂಟ್ ಮಾಡೋಷ್ಟು ಇವೇ ನಮ್ಮ ಗುರು. ಎಡಿಟ್ ಮಾಡ್ತಾರೆ, ನೀವೇ ನೋಡಿದ್ದೀರಲ್ಲ. ಎಲ್ಲ ಎಡಿಟ್ಸ್ ಬಿಲಾಂಗ್ಸ್ ಟು ದಿಸ್ ಗೈ. ಥ್ಯಾಂಕ್ ಯು ಗೈಸ್. ಏನೋ ಅಷ್ಟೋ ಕಲ್ತಿದ್ದೀವಿ, ಕಲ್ತಿಲ್ಲ ಸುಮ್ಮನೆ ಮಾಡ್ತಿದ್ದೀವಿ. ಟುಡೇ ಒಂದು ಡಿಸ್ಕಷನ್ ಆಗಿದೆ. ನಿಮ್ಗಳಿಂದ ಏನೇ ಸಪೋರ್ಟ್ ಏನೇ ಸಿಕ್ಕರು, ನಮ್ಗೆ ಅಮೌಂಟ್ ಏನಾದ್ರು ಬಂದರೆ 50-50 ಅಷ್ಟೇ. ಹ್ಞೂ ಗೈಸ್, ಇದಾಗೆ ಟೀಮ್ ಲಾಗ್, ಇದು ಟೀಮ್ದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡ್ತಿರೋದು. ವಿಡಿಯೋ ಎಡಿಟ್ ಮಾಡೋದ್ರಿಂದ ಹಿಡಿದು ಲಾಗ್ ಅಪ್ಲೋಡ್ ಮಾಡೋದ್ರಿಂದ ನಾವು 75%, 25% ಎಲ್ಲ ಅಲ್ಲಿ ಇಲ್ಲಿ ನಾವು. ಬಟ್ ನಮ್ಮ ಟೀಮ್ ಅವ್ರಿಗೆ ಇನ್ನೂ ಹೇಳಿಲ್ಲ ಈ ಮಾತನ್ನ. ಮೇನ್ ನಮ್ಮ ಅಣ್ಣ ಮತ್ತೆ ಭರತಂಗೆ ಹೇಳಿಲ್ಲ, ಮ್ಯಾನೇಜ್ಮೆಂಟ್ ಟೀಮ್ ಅವ್ರಿಗೆ ಹೇಳಿದ್ರೆ ಹೇಳಿಲ್ಲ. ಕತೆ ಮುಗಿಸಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಇಬ್ಬರು ಇರಲ್ಲ ಅಷ್ಟೇ. ಬ್ಲಾಗಲ್ಲ, ಮ್ಯಾಚ್ ಇರಲ್ಲ, ಲಾಗೇ ಬರೋ ಡೌಟ್ ಮುಂದಕ್ಕೆ. ಆಮೇಲೆ ಹಂಗೆ ಮಾಡ್ಬಿಡ್ತಾರೆ. ನೋಡೋಣ ಅದೇನು ಮಾಡೋದು. ಅಲ್ಲೆಲ್ಲ ರೆಡಿ ಆಗ್ತವ್ರೆ. ಯಾಕಂಗೆ ಆಡ್ತವ್ರಿ ಅಪೋನೆಂಟ್ ಟೀಮ್ ಅವರು. ನಮ್ಮ ಟೀಮ್ ಕ್ಯಾಪ್ಟನ್ ಇವತ್ತು ಟಾಸ್ ಸೋತಿ ಬಾಲಿಂಗ್ ತೊಗೊಂಡಿದ್ವಿ, ಸಾರಿ ಬ್ಯಾಟಿಂಗ್ ತೊಗೊಂಡಿದ್ದೀವಿ. ಸೋತಿದ್ದೆವು ನಾವು. ಆಪೋನೆಂಟ್ ಅವ್ರು ಟಾಸ್ ಗೆದ್ದಿದ್ದು. ಟಾಸ್ ಅಪ್ಡೇಟು ತಪ್ಪಾಗಿ ಕೊಟ್ಟಿದ್ದೀನಿ, ಅದನ್ನ ಕಟ್ ಮಾಡಿ. ಇಲ್ಲ, ಅದನ್ನೇ ಹಾಕ್ತೀನಿ. ಬ್ಯಾಟಿಂಗ್ ತಗೊಂಡವ್ರಿ. ಟಾಸ್ ನಾವು ಗೆದ್ದಿಲ್ಲ ಅನ್ಸುತ್ತೆ, ನಾವು ಸೋತಿದ್ದು. ಆಪೋನೆಂಟ್ ಅವ್ರು ಬ್ಯಾಟಿಂಗ್ ಮಾಡಿಲ್ಲ, ನಾವೇ ಗೆದ್ದಿದ್ದು. ಕ್ಲಿಯರ್ಲಿ ವಿಡಿಯೋ ಐತೆ ನೋಡಿಬೇಕಾಗುತ್ತೆ. Flashback. End of flashback. ಶೂ ಎಲ್ಲ ಹಾಕೊಳ್ಳಂಗಿಲ್ಲ, ಡೈರೆಕ್ಟ್ ಈ ಥರ ಹಾಕೋಬೇಕು ಕಿಟ್ಟು. ನೋಡಿ ಗೈಸ್, ಜರ್ಸಿನೂ ಹಾಕೊಳ್ಳಂಗಿಲ್ಲ. ಬೇಕಾಗ್ತದೆ ಚಿಕ್ಕ ಮಕ್ಕಳಿಗೆ ಹೌ ಟು ಪ್ಯಾಡ್ ಅಪ್ ಯುವರ್ ಸೆಲ್ಫ್. ಗೆಟ್ ರೆಡಿ ವಿತ್ ಮೀ ಥರ, ಗೆಟ್ ರೆಡಿ ವಿತ್ ಪ್ಯಾಡ್ ಅಪ್. ಅದೇ ರೆಡಿ ವಿತ್ ಮೀ. ಇಬ್ರು ಪ್ಯಾಡಕ್ಕೆ ಬಂದಿಲ್ಲ. ಎಕ್ಸ್ ಕ್ಯಾಪ್ಟನ್, ನಮ್ಮ ಟೀಮಿನ ಫಸ್ಟ್ ಕ್ಯಾಪ್ಟನ್ನು, ಈ ಥರ ಇವಾಗ ಪ್ರೆಸೆಂಟ್ ಕ್ಯಾಪ್ಟನ್ನು, ವೈಸ್ ಕ್ಯಾಪ್ಟನ್ನು. ಅಲ್ಲಿ ಎಕ್ಸ್ ಕ್ಯಾಪ್ಟನ್. No comments. ಆ ಕ್ಯಾಪ್ಟನ್ ಬಗ್ಗೆ ನಾನು ಮಾತಾಡಲ್ಲ, ನಾನೇ ನೊಂದ್ಕೊಂತೀನಿ ಆ ಕ್ಯಾಪ್ಟನ್ ಬಗ್ಗೆ ಮಾತಾಡಿ. ಇವಾಗ ಕ್ಯಾಪ್ಟನ್ ಕಾಂಟ್ರವರ್ಸಿ ಆಗುತ್ತೆ. ನೋ ಕಮೆಂಟ್ಸ್. ಝೂಮ್. ಇವಾಗ ಒಂದು ಡಿಸ್ಕಷನ್ ನಡೀತಿದೆ. ಆಪೋನೆಂಟ್ ಅವ್ರು 20 ಓವರ್ಸ್ ಕೇಳ್ತಾರೆ, ನಾವು 30 ಓವರ್ಸ್ ಕೇಳ್ತಿದ್ದೀವಿ. ಏನು ಮಾಡ್ತೀವೋ ಗೊತ್ತಿಲ್ಲ. ನಮ್ಮ ಬಾಸ್ಕಿ ಬ್ರೋ ಇವಾಗ ಬರ್ತಾ ರಿಚ್ ಆಗಿ ಕಾರಲ್ಲಿ ಬರ್ತವ್ರೆ. ಝೂಮ್ ಪ್ಲೀಸ್. ಏಯ್, ನಿನ್ 6 ಪ್ಯಾಕ್ ತೋರಿಸ್ಬೇಡ, ಸೈಡ್ ಬರಲ್ಲ.
ನಮ್ಮ ಬಾಸ್ಕಿ ಬಾಯ್. ಏ ಕಸ್ತೂರಿ ಅಣ್ಣನ ಅದು, ಕಸ್ತೂರಿ ಅಣ್ಣನ ಅದು. ಮಚ್ಚ ಅದೇನೋ ಕಾಫಿ ಡೇ ಬಗ್ಗೆ ಹೇಳ್ತಿದ್ದಲ್ಲ, ಹೇಳು. ಹಾಂ, ಅಲ್ಲಿ ನಿಮ್ಮ ಅಣ್ಣ ಹೇಳ್ಬೇಡ, ಲೈಕ್ ಬಾಯ್ಸ್ಗೆಲ್ಲ ಕಾಫಿ ಡೇ ಎಲ್ಲ ಲೈಕ್ ಈಗಿನ ಜನ್ರೇಷನ್ ಅವ್ರಿಗೆ ಜೆನ್ಸಿಗೆ ಓಕೆ, ಬಟ್ ನಮ್ಮಂಥವೆಲ್ಲ ರೂಟ್ ಹೇಳ್ಬೇಕಂದ್ರೆ MRP ಹೇಳಿ ಮೇಯ್ನಾಗಿ ಅಂತ ಹೇಳ್ತಾರೆ ನಿಮ್ಮ ಅಣ್ಣ ಹಿರಿಯರ ಮುಂದೆ ಬಾಲಕ, ಬಡವರ ಮನೆಗೆ ಸೇವಕ, ಹುಡುಗರಿಗೆಲ್ಲ ನಾಯಕ ಆಗಿದೆ ನನ್ನ ಜಾತಕ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ನಮ್ಮಣ್ಣ ಎಲ್ಲ ಮಾಡಲ್ಲ ಗುರು, ಅಮಾಯಕ. ಸಾಕೊಂದು ಹೇಳ್ತಾರೆ, ನಾನು ಕಾಣಿಸೋದಲ್ಲ ಸಾಕು. ನಿಮ್ಮ ಅಣ್ಣ ಕುಡಿದಿರೋ ಬಾರೇ ಇಲ್ಲ. ಚಾಮರಾಜಪೇಟೆಯಲ್ಲಿ ಯಾವುದೇ ಕೇಳಿ ಹೇಳ್ತಾರೆ, ಎಷ್ಟು ಪೀಸು, ಎಷ್ಟು ಡಿಸ್ಕೌಂಟು, ನಿಮ್ಮ ಅಣ್ಣನ ಹೆಸರು ಹೇಳಿದ್ರೆ ಎಷ್ಟು ಡಿಸ್ಕೌಂಟ್ ಹೇಳ್ತಾರೆ, ಎಲ್ಲ ನೋಡಿ. ಸ್ಕ್ಯಾಮು ಡೆಕತ್ಲನಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡು ಫುಲ್ ಹೆಂಗಾಗಿದ್ದೀರಾ? ನೀವೇ ಡಿಸೈಡ್ ಮಾಡ್ತೀರಪ್ಪ ನನಗೆ ತುಂಬ ಬೇಗ ಹೇಳ್ತಾರೆ. Come on guys, come on. Long way to go. ಹೇ ಬಾರು, ಒಬ್ಬನೇ ಹೋಗಿ ಬೇಜಾರಾಗುತ್ತೆ ಅಲ್ಲಿವರೆಗೂ. ಬಂದೆ ಹೇಳಿ, ನಾನು ಲಾಕ್ ಪಾರ್ಟ್ನರ್. ಕುಚ್ಚುಕು ಕುಚ್ಚುಕು ಕುಚ್ಚುಕು. ನಾ ಬ್ಯಾಟಿಂಗ್ ಆಡೋಕೆ ಟೆನ್ನಿಸ್ ಕ್ರಿಕೆಟ್ ಅಲ್ವಾ ನಾವು. ಗಾಯ್ಸ್ ಇವತ್ತು ನನ್ನ ಲಾಸ್ಟ್ ಡೌನ್ ಕಳಿಸ್ತಾರೆ ಗಾಯ್ಸ್. ಇದು ನಾನು ಖಂಡಿಸ್ತಿದ್ದೀನಿ ಗಾಯ್ಸ್. ನಮ್ಮ ಕ್ಯಾಪ್ಟನ್ನ ಕೀಳಿದ್ದೆ. ಚಿರ್ಸೋ ನಾನು ಮಾತಾಡ್ತೀನಿ ಗೈಸ್. ನೀವು 5 ಮ್ಯಾಚಿಂದ 6 ಮ್ಯಾಚಿಂದ ನಾಟ್ ಔಟ್ ಆಗಿದ್ರು, ನಿಮ್ಮನ್ನ ಪ್ರಮೋಟ್ ಮಾಡಲ್ಲ ಅಂದರೆ ಏನು ಗೈಸ್? ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಟೀಮಲ್ಲಿ ಇದೇ ಥರ ನಾಟ್ ಔಟ್ ಆಗಿ ರನ್ಸ್ ಮಾಡಿದ್ರು ಮೇಲ್ಗಡೆ ಪುಷ್ ಮಾಡ್ತಿರಲ್ಲ ಅಂತ ನೀವೇ ಹೇಳಿ. ನೀವು ಹೇಳಿದ್ರೆ ಅಟ್ಲೀಸ್ಟ್ ನಮ್ಮ ಮಾತು ಕೇಳ್ತಾರೆ, ನಿಮ್ಮ ಮಾತು ಕೇಳ್ತಾರೆ. ಸಾರಿ, ಏನೋ ಟೀಮಲ್ಲಿ ಬಾಲರ್ಸ್ ಥರ ಇಲ್ಲ, ಬಾಲಿಂಗ್ ಮಾಡೋಕೆ ಕಳಿಸ್ತಾರೆ ಅಂದ್ಬಿಟ್ಟು ನಮ್ಮ ಪರ್ಮನೆಂಟ್ ಬಾಲರ್ಸ್ ಮಾಡ್ಕೊಂಡವ್ರೆ ಗೈಸ್. నమ్మల్లో ಒಂದು బ్యాటింగ్ టాలెంట్ ಇದೆ ఏంట్రే ప్రూవ్ ಮಾಡಕ್ ಬಿಡ್ತಿಲ್ಲ. జరిగిన మ్యాచ్ లో కొన్ని తెలుసే, ఇక్కడ చాలా అన్యాయం జరుగుతుంది. ప్రాక్టీస్ ఆడుతోనే ప్రాక్టీస్ ಮಾಡ್ತಾನೆ. ನಾನು ಸ್ಪೆಕ್ಸ್ ಹಾಕಿ ನೋಡ ಹೆಂಗ್ ಹೊಡೆದ ಕೇಳಿಸ್ಕೊಳ್ಳೋ ಇಲ್ಲ. ಸ್ಪೆಕ್ಸ್ ಹಾಕಿದೀನಿ, ಎಲ್ಲ ಕಪ್ಪು ಕಾಣಿಸ್ತಾ ಭಯ ಆಗೋಯ್ತಿ. ಬ್ರೈಟ್ನೆಸ್ ಇಲ್ವಾ ಅಂತ ಸ್ಪೆಕ್ಸಿಂಗ್ ತೆಗೆದು ನೋಡ್ತೀನಿ, ಅವಾಗ ಕಾಣಿಸ್ತಾ. ಬ್ರೈಟ್ನೆಸ್ ಬೇಕಂತೆ, ಸನ್ ಗ್ಲಾಸ್ ಹಾಕೊಂಡು ಬ್ರೈಟ್ನೆಸ್ ಬೇಕಂತ ಹೇಳ್ತಿದೆ. ಹೇಯ್ ಯಾರೋ ಕಂಡಿಸ್ತೀನಿ ಅಂತಿರು ಮನೇಲಿ ಇವತ್ತು. ಬ್ಯಾಟಿಂಗ್ ಹೋಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಇಲ್ಲಿ ನೋಡೋ ಇವರೇ ಪ್ಯಾಡಪ್ ಆಗಿ ರೆಡಿಯಾಗಿ ನಿಂತವ್ರು ಇಲ್ಲಿ. ಅದು ಬೌಲಿಂಗ್ ಆದ್ಮೇಲೆ ಹೋ ಗೈಸ್, ಏನಂದ್ರೆ ಇವತ್ತು ಶಾಕಿಂಗ್ ನ್ಯೂಸು. ನಮ್ಮ ಟೀಮಿನ ಲೀಡಿಂಗ್ ವಿಕೆಟ್ ಟೇಕರು ನಮ್ಮ ಅಣ್ಣ ಅದ ಚರಣ್ಗೆ ಬಾಲಿಂಗ್ ಕೊಡ್ತೀರಾ ನಮ್ಮ ಕ್ಯಾಪ್ಟನು. ಯಾಕೆ ಅಂದರೆ ಅವರು GGR ಫಾಲೋ ಮಾಡ್ತಿದ್ದಾರೆ. ಅವರು ಗಂಭೀರ್ನ ಫ್ಯಾನ್. ಯಾರಿದ್ದಾರೆ? ಯಾರು ಮಾಡೋರಿಲ್ಲ ಬೈ. ಏನು ನಮ್ಮ ಅಣ್ಣನೇ ಹೋಗ್ಬೇಕು. ನಮ್ಮ ಅಣ್ಣ ಪ್ಯಾಡಪ್ ಆಗಿದ್ದಾರೆ, ಆಗಲ್ಲ. ಹೋಗಿ ನಮ್ಮ ವೈಸ್ ಕ್ಯಾಪ್ಟನ್ ಇವತ್ತು ಲೆಗ್ ಅಂಪೈರಿಂಗ್ ಮಾಡಕ್ಕೆ ಹೋಗ್ತಿದ್ದಾರೆ. ಬ್ರೋ 500 ರೂಪಾಯಿ ಇಸ್ಕೊಂಬನ್ನಿ ಬರ್ತಾ. ಬ್ರೋ ಹಂಗೆ ಒಂದು ಜ್ಯೂಸು ನನಗೆ. ಸ್ಕ್ಯಾನರ್ನ ಟ್ಯಾಟು ಹಾಕಿಸ್ಕೊಬಿಡ್ಬೇಕು. ಏಯ್ ಬರ್ರಿ, ಒಂದು ಏನೋ ಕೇಳಬೇಕು ಮಣ್ಣನ್ನು. ಸಿ ಐ ವಾಂಟ್ ಟು ನೋ ವಾಟ್ ಇಸ್ ದಿಸ್ ಇಯರ್. ಏನದು? ಬಿಲೀವ್ ಅಂತ ಇದೆ. ಏಯ್ ವಾಟ್ ಈಸ್ ದ ಸಿಂಬಲ್ ಇದು? ನಾನು ಹಿಂಗೆ ಕೇಳಿದ್ನಾ? ಅವ್ನು ಕೇಳ್ತಾ ಇರೋದು, ಸುಮ್ಮನಿರು. ಜಿಪಿಟಲ್ಲಿ ಹಾಕ್ಬಿಟ್ಟು ನೋಡ್ಕೊಳ್ಳಿ ಗೈಸ್. ಅದು ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ನಮ್ಮ ಅಣ್ಣ ಒಂದು ಟೈಮಲ್ಲಿ ಅನುಶ್ರೀ ದೊಡ್ಡ ಫ್ಯಾನ್ ಆಗಿದ್ದ ಗೈಸ್. ಸ್ಟಾರ್ಟಿಂಗ್ ವಿತ್ ದ ಬೌಂಡ್ರಿ. ಏನು ಗೊತ್ತಾ ಗೈಸ್, ನಮ್ಮ ಅಣ್ಣ ಅನುಶ್ರೀ ಫ್ಯಾನ್ ಆಗಿದ್ದ. ಅನುಶ್ರೀ ಅವ್ರ ಕೈಯಲ್ಲೂ ಇಲ್ಲಿ ಇದೇ ಸೇಮ್ ಟ್ಯಾಟು ಇದೆ. ಅದು ಏನು ಬಂದರೆ ಶಿಪ್ದೆಲ್ಲ ಆ್ಯಂಕರ್ ಅಲ್ವ, ಅದು ಆ್ಯಂಕರ್. ಅದು ಹೋಲ್ಡ್ ಮಾಡುತ್ತೆ, ಶಿಪ್ ಎಲ್ಲ ಸ್ಟಾಪ್ ಮಾಡ್ಬೇಕಂತ ಅದನ್ನ ಹಾಕ್ಸೋನೆ. ಸೊ ಇವ್ರು ಯಾರನ್ನ ಹೋಲ್ಡ್ ಮಾಡಬೇಕು ಅಂತ ಇವ್ರನ್ನ ಇಲ್ಲ, ಯಾರು ಹೋಲ್ಡ್ ಅವ್ರನ್ನ ಒಬ್ರು ಹೋಲ್ಡ್ ಮಾಡ್ತಾರೆ ಅವಾಗಲೇ. ಓ ಇದೆ ಇದೆ ಇದೆ. ಇಲ್ಲಿ ನಮ್ಮಂಥ ಸಿಂಗಲ್ಸ್ಗೆ ಏನು ಕೆಲಸ ಎಲ್ಲ ನಡೀರಿ, ನಾವು ಹೋಗೋಣ. ನಾವು ಈ ಥರ ಒಂದು ಬಿಸ್ನೆಸ್ ಮಾಡೋಣ, ಗ್ರೌಂಡಿಗೆ ಈ ಥರ ಎತ್ಕೊಂಡು ಹೋಗೋಣ, ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡೋಣ. ನೋಡಿ ಗಾಯ್ಸ್, ಒಂದು ಗಾಡಿ ಇದೆ, ಒಂದಷ್ಟು ಕಬ್ಬು ಹಾಕೊಂಡಿರ್ತಾರೆ. ಕಬ್ನಲ್ಲಿ ಅಷ್ಟೇ 10 ರೂಪಾಯಿ ಬಜೆಟ್.
ಈಗ ಮಕ್ಕಳು ಮಾಡೋದು 50 ರೂಪಾಯಿ 60 ರೂಪಾಯಿಗೆ ಗೈಸ್. ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಬೇಕು ಅದು ಇದು ಅಂತ ಹೇಳ್ಕೊಂಡು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ವಿಧಿ ಇಲ್ಲದೆ ಕುಡಿತೀವಿ ಅದನ್ನೇ ಕಾಸು ಕೊಟ್ಟು. ಸೊ ಯಾರಾದ್ರೂ ಸರ್ಜಾಪುರ ಆ ಕಡೆ ಈ ಕಡೆ ಇರೋರಿದ್ರೆ ನೋಡಿ, ಬಿಸ್ನೆಸ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆ ಪ್ಲ್ಯಾನ್. ಬಿಸ್ನೆಸ್. ಟ್ರೈ ಮಾಡೋಣ. ನೈಸ್ ಒನ್ ಗಾಯ್ಸ್, ನೈಸ್ ಒನ್. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ. ಬರ್ಲಿ ಒಳ್ಳೆ ಸ್ಟಾರ್ಟ್ ಆಗಿದೆ ಇವತ್ತು. What we need to do now? It's just now. Why to ruin your mood also? For 5 overs. They are also bowling. Yeah. See, जितना time जाएगा it is anyway going to waste. Again the overs they will drill to ಅಲ್ಲ, ಎನಿ ಟೈಮ್ ನಾವು ಯಾಕೆ ಅಗ್ರಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕೇಳಿದ ಗ್ರೌಂಡು ಬೇರೆ ಡೋರ್. ಇವಾಗ ಬಂದೆ ಇನ್ನೊಂದೇ ದೇಶ ಅಮೌಂಟ್ ಕಮ್ಮಿ ಮಾಡೋಣ ನಾವು ಅಷ್ಟೇ ಅವ್ನಿಗೆ ಹೇಳ್ಬಿಡು, ಮೆಸೇಜ್ ಹಾಕೋಣ ಲಾಸ್ಟಲ್ಲಿ ಅಮೌಂಟ್ ಕಡಿಮೆ ಮಾಡೋಕ್ಕೆ. ಮತ್ತೆ ನಾವೇ ಎಲ್ಲಾದ್ರೂ ನಾವೇ ಆಗುತ್ತಲ್ಲ. ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವ್ರು ಇದು ಮಾಡಿರೋ ಸ್ಟಾರ್ಟ್ ಆದ್ಮೇಲೆ ನಿನ್ಸಲ್ಲ ಅಂದ್ಬಿಟ್ಟೆ ಅವರು. ಆಡೋಣ. ನೆಕ್ಸ್ಟ್ ನೋಡೋಣ ಏನಂತ. ನೆಕ್ಸ್ಟ್ ಈಗ ಕರೆಕ್ಟ್ ಕೊಟ್ಟಿದ್ದಾರೆ 25. ಓಕೆ ಬಾಯ್ಸ್, ಲಾಂಗ್ ವೇ. ಸೈಕ್ ಸೀನ್ ಇವಾಗ ಅಂತೂ ಆರ್ಗನೈಸರ್ ನಮ್ಮ ಹತ್ರ 30 overs ಅಂತ ಹೇಳಿ ಆಪೋನೆಂಟ್ 25 ಅಂತ ಹೇಳೋನೆ. ಇವಾಗ ನಾವು ಮಾತಾಡಿದ್ರಿ 30ಗೆ ಅಂತ ಒಪ್ಕೊಂಡು ಆಗಿತ್ತು. 1 ಓವರ್ ಆದಮೇಲೆ ಇಲ್ಲ ನಾವು 25 ಆಡ್ತೀವಿ, ಬಾಲರ್ಸ್ ಇಲ್ಲ ಅಂತವ್ರೆ. ಒಂದ್ಸತಿ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಯಾರು ಸ್ಟಾಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ 1 ವಾರ ಕಾಯ್ದಿರ್ತೀವಿ ಮ್ಯಾಚ್ ಆಡೋಕ್ಕೆ. ಅಲ್ಲಿಂದ ಇಲ್ಲಿಗೆ ಬಂದಿರ್ತೀವಿ. ಏನು ಸರ್ಜಾಪುರ ಏನು ಪಕ್ಕದಲ್ಲಿಲ್ಲ ಯಾರಿಗೂ. ಸೊ ಇವಾಗ 25ಗೆ ಅಗ್ರಿ ಆಗಿದ್ದೀವಿ. ಬಟ್ ಈ ಆರ್ಗನೈಸರ್ಸ್ ಯಾವಾಗಲೂ ಇದೇ ಮಾಡ್ತಾರೆ. ನಮ್ಮ ಟೀಮ್ ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ಮಾಡಿದ್ದಾರೆ. ಮತ್ತು ನಾವು ಕೇಳಿದ ಗ್ರೌಂಡೇ ಯಾವುದೋ ಒಂದು ಕೊಟ್ಟಿರೋ ಗ್ರೌಂಡು ಯಾವುದೋ. ಸೊ ಇದೆಲ್ಲ ಬೇಜಾರಾಗುತ್ತೆ ಗಾಯ್ಸ್ ಈ ಥರ ಮ್ಯಾಚ್ ಆಡೋಕ್ಕೆ ಬಂದಾಗ. ಮ್ಯಾಚ್ ಬರೋ ತನಕ ಯಾವ ಟೀಮು ಅಂತಲೇ ಗೊತ್ತಿರಲ್ಲ, ಆ ಥರನೂ ಮಾಡ್ತಾರೆ. ಒಂದು ಜೋಶಲ್ಲಿ ಬಂದಿರ್ತೀವಿ ಬೆಳಗ್ಗೆ ಹೊತ್ತು ಮ್ಯಾಚ್ ಆಡೋಕ್ಕೆ. ಹಿಂಗೆ ಬಂದಾಗ ಈ ಥರ ಆದರೆ ಏನು ಮಾಡೋಕ್ಕಾಗಲ್ಲ ಗೈಸ್, ಬೇಜಾರಾಗುತ್ತೆ. ಅಲ್ಲಿ ಇನ್ನೊಂದು ಫ್ರಸ್ಟ್ರೇಷನ್ ಮುಖ ತೋರಿಸ್ತೀವಿ ನೋಡಿ ಗೈಸ್. ಎದ್ದು ಬಂದು ಒದ್ದು ಹೊಡಿತಾ ನಮ್ಮ ಅಣ್ಣ ನಾನು ಒಂಚೂರು ಒಂಚ್ತಾನೆ ಹೇಳೋಕ್ಕಾಗಲ್ಲ, ದೂರದಲ್ಲೇ ಇರ್ತೀನಿ. ಮಾಫಿಯಾ ಕಿಂಗ್ ಈಸಿ ಒಂದು ನುಗ್ತಾರೆ. ಮ್ಯಾಚ್ ನಿಲ್ಲಿಸ್ತೀನಿ ಅಷ್ಟೇ. ಮ್ಯಾಚ್ ಅದು ಕರೆಕ್ಟಾಗಿತ್ತು ಗೈಸ್. ಮ್ಯಾಚ್ ನಿಲ್ಲಿಸ್ತೀನಿ, ಮನೆಗೆ ಹೋಗ್ತೀನಿ ಅಷ್ಟೇ. ಬಟ್ ಅದು ಕರೆಕ್ಟಾಗಿ ಹೇಳ್ದೆ ಗೈಸ್. ಅಗ್ರಿಮೆಂಟ್ 30 ಅವ್ರದ್ದು ಮೆಂಟಾಲಿಟಿ. ಹಂಗೆ ಆಡಬೇಕು ಗೈಸ್. ಈ ಥರ ಎಲ್ಲ 20 ಅಂದ್ಕೊಂಡು ಚೇಂಜ್ ಮಾಡಿಕೊಂಡು ತಪ್ಪು ಗೈಸ್. ಇದು ಹ್ಯಾಪೆನ್ಸ್ ಏನು ಮಾಡೋಕ್ಕಾಗಲ್ಲ. ನೋಡೋಣ, 25 ಓವರ್ಗೆ ಒಪ್ಕೊಂಡಿದ್ದೀವಿ. ಅದೆಷ್ಟು ಆಡ್ತೀವೋ ಅದು ಹೆಂಗಾಗುತ್ತೋ. ಗಾಯ್ಸ್ ಮ್ಯಾಚ್ ಸ್ಟಾಪ್ ಆಗಿದ್ದು ನೆಕ್ಸ್ಟ್ ಮೂಮೆಂಟೇ ಮತ್ತೆ ಒಂದು ವಿಕೆಟ್ ಬಿತ್ತು ಗೈಸ್. ಅದಕ್ಕೆ ಯಾವುದು ಬ್ರೇಕ್ ಕೊಡಬಾರ್ದು ಗೈಸ್. ಹೌದು, ಒಳ್ಳೆ ಶಾಟ್ ಇತ್ತು. ಒಂದು 13 runs ಬಂದಿತ್ತು ಫಸ್ಟ್ ಓವರಲ್ಲೇ. ಏಕ್ದಮ್ ಇವಾಗ ಸ್ಟಾಪ್ ಆಗಿ ವಿಕೆಟ್ ಆದರೆ ಬೇಜಾರಾಗುತ್ತೆ ಗೈಸ್. ಅವರ್ ಟೀಮ್ ಬಾಸ್ಕಿ ಬ್ರೋ ಇಸ್ ಗೋಯಿಂಗ್ ಲಾಂಗ್ ವೇ. ಗೈಸ್ ನಡೀತಾ ಐತೆ ಮ್ಯಾಚು. ಒಳ್ಳೆ ರನ್ಸು ಮೂವ್ ಆಗ್ತಿದೆ. ಫಾರ್ ಎಂತ ಮಾಡುವುದು ಗೈಸ್. ಹೆಂಗೆ ಖುಷಿ ಆಯ್ತು ತೋರಿಸ್ತೀನಿ. ಬಾಡಿ ಹೋದ ಬಳ್ಳಿಯಲ್ಲಿ ಉಲ್ಟಾ ಔಟ್ ಅನ್ಸುತ್ತೆ ಗೈಸ್. ಕ್ಯಾಮ್ರಾ ಆ್ಯಂಗಲ್ ಹಿಡಿಯಲ್ಲ ಗೈಸ್. ಇಂಥವ್ರನ್ನೆಲ್ಲ ಹಿಡ್ಕೊಂಡು ನನ್ನ ಜೊತೆ ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಬರತ್ತದು ಅಲ್ಲ ಬಾಸ್ಕಿ ಬ್ರೋ. ನನಗೂ ನೀಟಾಗಿ ಕ್ಯಾಮ್ರಾ ಇಟ್ಕೊಳಕ್ಕೆ ಬರಲ್ಲ ಗೈಸ್. ಇನ್ನು ಅದು ಇದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಿರ್ತೀನಿ. ಇಂಥವ್ರು ಬಂದು ಆ್ಯಂಗಲ್ಲೇ ಚೇಂಜ್ ಮಾಡಿಬಿಡ್ತಾರೆ ನೋಡಿ. ಇವನೇ ಆ್ಯಂಗಲ್ ಚೇಂಜ್ ಮಾಡಿದ್ರು. ಬ್ರೇಕ್ ಕೊಡಬಾರ್ದಾಗಿತ್ತು. ಡಿಸೈಡ್ ಆಗಿತ್ತು ತಾನೆ. ಮತ್ತೆ ಯಾಕೆ ಅಲ್ಲಿ ಗಲಾಟೆ ಮಾಡಿದ್ರು? ಮಿಸ್ಕಮ್ಯುನಿಕೇಶನ್. ಈ ಆರ್ಗನೈಸರ್ಸ್ ಸರಿಗಿರಲ್ಲ. ಇಲ್ಲಿ ಹೇಳಿಲ್ಲ ಕರೆಕ್ಟಾಗಿ ಅವರು. ಅವ್ರು ಇಲ್ಲೇ 25 ಅಂತ ಹೇಳಿದ್ರೆ ನಾವು ಸ್ಟಾರ್ಟೇ ಮಾಡಬಾರ್ದಾಗಿತ್ತು. 1 ಓವರ್ ಸ್ಟಾರ್ಟ್ ಆದಮೇಲೆ ಮತ್ತೆ ಆ ಗೇಮ್ನ ಸ್ಟಾಪ್ ಮಾಡೋದು ಚೆನ್ನಾಗಿ ಅನಿಸಲ್ಲ. ಬಟ್ ಅಂದ್ಬಿಟ್ಟು ಎಲ್ಲ ಟೈಮು ನಾವೇ ಅಗ್ರಿ ಮಾಡಿಕೊಂಡು ಆಡೋಕ್ಕೂ ಬೇಜಾರಾಗುತ್ತೆ.
ಈಗ ನೋಡಿ ಮೂಮೆಂಟಮ್ ಆಯ್ತಾ, ಹಾ. ಸುಮ್ಮನೆ ವಿಕೆಟ್ ಕೊಟ್ಟಿದ್ದು ನಾವು. 50-60 ರನ್ ಪಾರ್ಟ್ನರ್ಶಿಪ್ ಇರ್ತಿತ್ತು. ಎಷ್ಟಾಯ್ತು? 1.5. ರನ್ಸ್ ಇದೆ ಬಟ್ ಮೊಮೆಂಟಮ್ ಇಂದ ಒಂದು ವಿಕೆಟ್ ಹೋಯ್ತಾ. ಅದು ಒಳ್ಳೆ ಒಳ್ಳೆ ಅರ್ಜು ಬಂತದ್ದು, ಸ್ಲಿಪ್ ಇರಿದೆ ಕ್ಯಾಚ್. ಎಲ್ಲ ನಾಯಿ ಬ್ರ್ಯಾಕ್ ರೆಡಿ ಅದು ನಾವು ಹೋಗೋದೇ ಇಷ್ಟು ಬೇಗ. ಇಲ್ಲೇ ಇದೆ 3 ಜನ, ಲಾಸ್ಟ್ 3 ಮೆಂಬರ್ಸ್. ನೋಡಿ ಗೈಸ್, ಇವರು ನಾನು ಇವನು ಲಾಸ್ಟ್ ನಾವು 3 ಜನ ಹೋಗೋದು. ಅಲ್ಲಿ ನಮ್ಮ ಪಿಲ್ಲರ್ ಅಣ್ಣ ನೋಡ್ತಿದ್ದಾರೆ. ಹಾಯ್ ಅಣ್ಣ, ನಮ್ದೊಂದು ಯೂಟ್ಯೂಬ್ ಇದೆ, ಫಾಲೋ ಮಾಡಿ ಅಣ್ಣ. ನನ್ನ ಯೂಟ್ಯೂಬ್ ಒಂದು ಶಾರ್ಟ್ ಸಿಕ್ತು ಇವಾಗ ಹಾಕಕ್ಕೆ. ಸಬಿ ಅಣ್ಣ ಅಂತ ಅವ್ರ ಹೆಸರು. ಸಬ್ಬಿ ಅಣ್ಣ ಯಾರು ನೋಡ್ಕೋಬೇಕು ಗೈಸ್. ನೋಡಿ ಎಲ್ಲ ಆಲ್ಮೋಸ್ಟ್ ಎಬೋ 35 ಇದ್ದಾರೆ. ಆ ಏಜಲ್ಲೂ ಬಂದು ಕ್ರಿಕೆಟ್ ಆಡೋದಂದ್ರೆ ಮಕ್ಳಿಗೆ ಈಚೆ ಬರೋಕ್ಕೆ ಅಳ್ತವೆ. VR ಗೇಮ್ಸು ಇದು ನಾವು ಆಡ್ತೀವಿ ಮನೇಲಿದ್ದಾಗ. ಬಟ್ ನಮ್ದೆಲ್ಲ ಆಲ್ಮೋಸ್ಟ್ ಹಿಂಗಿರೋದಂದ್ರೆ ಆಚೆ ಬಂದು ಗೇಮ್ಸ್ ಆಡಿ, ಆ ಮಣ್ಣಲ್ಲಿ ಬಿದ್ದು ಬಿಸಿಲಲ್ಲಿ ಆಡಿ, ಮನೆಗೆ ಹೋದಾಗ ಅಪ್ಪ ಅಮ್ಮ ಮಕ್ಕಳಿಗೆರು ಹಂದಿ ಥರ ಬಿದ್ಕೊಂಡ್ಬಂದು ಈಜೆ ರೋಡಲ್ಲಿ ಅಂತ ಹೇಳೋರು. ಗೈಸ್ ನಾನು ವೈಟುಗಿದೆ ಗೈಸ್, ಮುಂಚೆ ಈ ರೋಡಲ್ಲಿ ಆಡಿ 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 ಟ್ಯಾನ್ ಆಗಿರೋದು ನಾವೆಲ್ಲ. ಮತ್ತೆ ನಿನ್ನ ಬಗ್ಗೆ ಹೇಳ್ತೀರ ಬಿಡು ಮಚ್ಚ, ನನ್ನ ಬಗ್ಗೆ ಹೇಳ್ತಿರೋದು. ನಾನು ಇವಾಗ ಬೆಳಗ್ಗೆ ಗೈಸ್ ಒಂದು ಟೈಮಲ್ಲಿ ಹೆಂಗೆ ಅಂದರೆ ಬೆಳಿಗ್ಗೆ ಮನೆ ಬಿಟ್ಟರೆ ನೈಟು ಮನೇಲಿ ನಮ್ಮ ಅಪ್ಪ ಅಮ್ಮ ಎಳ್ಕೊಂಡು ಹೋಗ್ಬೇಕಿತ್ತು, ಅವಾಗಲೇ ಮನೆಗೆ ಹೋಗ್ತಿದ್ದಿದ್ದು ನಾವುಗಳು. ಹೌದೌದು, ನಮ್ದೊಂದು ಅಡ್ಡ ಇತ್ತು, ರಾಜೀವ್ ಗಾಂಧಿ ಸ್ಟೇಡಿಯಮು. ಅದು ಎಲ್ಲ ನಮಗೆ ಅಲ್ಲೇ ಪರಿಚಯ ಆಗಿದ್ದು 6 ವರ್ಷದ ಹಿಂದೆ ಗೈಸ್. ಅವಾಗಿನ್ನ ನಾವೆಲ್ಲ ಲೆದರ್ ಬಾಲ್ ಆಡ್ತಿರ್ಲಿಲ್ಲ. ಶಾರ್ಟ್ ಗಾಯ್, ನೈಸ್ ಒನ್ ನೈಸ್ ಒನ್ ಬಾಯ್. ಇವತ್ತು ಬೆಳಗ್ಗೆ ನಾನು ಇವನು ಗಾಡೀಲಿ ಬರ್ತಾ ಅದೇ ಮಾತಾಡ್ತಿದ್ರಿ. 6 ವರ್ಷದ ಹಿಂದೆ ಪರಿಚಯ ಆಗಿದ್ದು ಲಾಕ್ಡೌನಲ್ಲಿ. ಆಯಿತು ಅಂತಲೇ ಗೊತ್ತಾಗಿಲ್ಲ ಗೈಸ್. ಇವಾಗಿನ್ನ ಮಾಸ್ಕ್ ಎಲ್ಲ ಹಾಕೊಂಡು ಓಡಾಡ್ತಿರಿ, ಜೀವನ ಬದುಕಬೇಕು ಅಂತ. ಇವಾಗ ಅನ್ಸುತ್ತೆ ಯಾಕಾರ ಅವಾಗ ಮಾಸ್ಕ್ ಹಾಕೊಂಡು ಓಡಾಡಿದ್ರು ಅಂತ. ನಾನು ಅವಾಗ 10th ಅನ್ಸುತ್ತೆ. ಅವಾಗ 10th ಬಂದಿದ್ದೆ. ಸೆಕೆಂಡ್ ಪಿ ಇರಬೇಕು ನೀನು ಸೆಕೆಂಡ್ ಪಿ, ನಾನು 10th ಬಂದಿದ್ದೆ. ಏನು ನಮ್ಗೆ 10th ಭಯನೇ ಇರಲಿಲ್ಲ ಗೈಸ್, 10th ಇದ್ದೀನಿ ಅಂತಾನೆ. ಎಕ್ಸಾಮ್ ಬರ್ದೇ ಇರ್ತದೆ. ಟಿಕ್ಕಿಂಗ್ ಅಮ್ಮ, ಟಿಕ್ಕಿಂಗು. ಒಂದು ದಿವಸದಲ್ಲಿ 3 ಪೇಪರ್ ಬರೋದು ತಾಕತ್ ಗ್ಯಾರಂಟಿ. ಟಿಕ್ಕಿಂಗ್ ಬರೀತಾರೆ ನೋಡಿ. ಅಲ್ಲ ಅದು ಹೆಂಗ್ ಗೊತ್ತಾ, ನಮ್ದು ಹೆಂಗಾಯ್ತು ಅಂದ್ರೆ 10th ಟಿಕ್ಕಿಂಗ್ ಬರ್ದೆ, ಒಂದು ದಿವಸಕ್ಕೆ 3 ಎಕ್ಸಾಮ್ ಆಗೋಯ್ತು. ಸರಿ ಸೆಕೆಂಡ್ ಪಿ ಬಂದ್ರಿ, ನಮ್ದು ಆರ್ಟ್ಸ್ ಅಲ್ಲಿ ಏನಾಯ್ತು, ಮಲ್ಟಿ ಕ್ವಶನ್ಸ್ ಕೊಟ್ಬಿಟ್ರು, MCQs 20 ಮಾರ್ಕ್ಸಿಗೆ. ಅಲ್ಲೂ ಭಯ ಹೊಟ್ಟೋಯ್ತು ನನಗೆ. ಬಿಡು 20 ಮಾರ್ಕ್ಸ್ ಹೆಂಗಾರು ಬಂದೇ ಬರುತ್ತೆ. ಅಣ್ಣ ಪರ್ಸ್ನಲ್ ಆಗೇ ಮಾತಾಡ್ತಿರೋದು. ಓ ಅಣ್ಣ, ಇವತ್ತು ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಣ್ಣ, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗೆ ನಾನೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗಾಯ್ಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಮ್ಮ ಟೀಮ್ ಯಂಗ್ ಪ್ಲೇಯರ್ ಬಂದಿವಾಗ ಎಲ್ಲರಿಗೂ ಬೇರೆ ಟೀಮ್ಗೂ ಹಾಕಬೇಕು, ನಮ್ಮ ಟೀಮ್ಗೂ ಹಾಕಬೇಕು. ಗಾಯ್ಸ್ ಕೇಳಿ ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊತಿದ್ದಾರೆ ಅಣ್ಣ ಇವತ್ತು. ಹಂಗಾರೆ ಅಣ್ಣನ ಬ್ಯಾಟಿಂದ ಇವತ್ತು ರನ್ಸ್ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಹೇ 4 ಬಾಲ್ ಹಾಕ್ಬಿಟ್ಟು ಫುಲ್ ಡ್ರೈನ್ ಆಗೈತಿಂದ ಬಂದು ನಿಂತ್ಕೊಂತವನೆ. ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಹಾಕಿ ನೋಡಿ ಗಾಯ್ಸ್, ಎಷ್ಟು ಓವರ್ ನಿಂತು ಬಾಲಿಂಗ್ ಮಾಡಿಲ್ಲ ನಾವೆಲ್ಲ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಅಪ್ಪ. ನೋಡಿ ಗೈಸ್, ಸುಸ್ತಾಗ್ಬಿಟ್ಟು ಹೋಗಿ ನೀರು ಕುಡಿತಾನೆ ಅವಾಗಲೇ. ಮತ್ತೆ ಓಪನಿಂಗ್ ಹೋಗಿ ಔಟಾಗಿ ಬಂದಿದ್ದೀರಾ, ನಿಮ್ದು 2 ಮಾತುಗಳು ಸುಮ್ಮನೆ ಜಗಳ ಮಾಡ್ತಾರೆ. ಇವಾಗ ಹೇಳಿ. ಮೊಮೆಂಟಮ್ ಹೋಗ್ಬಿಡ್ತು, ನಡುವಲ್ಲಿ ಜಗಳ ಮಾಡ್ತಾರೆ. ಬಟ್ ಓವರ್ ಚೆನ್ನಾಗಿ ಬಂತು, ಸೆಕೆಂಡ್ ಓವರ್ ಹೌದು ಮೊಮೆಂಟಮ್ ಹೋಗ್ಬಿಡ್ತು. ರೀಸನ್ಸ್ ಸರಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಔಟ್ ಆದ್ಮೇಲೆ ರೀಸನ್ಸ್ ಕೊಟ್ಟರು ಯೂಸ್ ಇಲ್ಲ, ಅದು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಐ ಬಾಯ್. ಏನಿನ ಹೆಸರು? ಫ್ಲ್ಯಾಶ್ ಆಗಲ್ಲ ಕೊಡೋ, ಕೈ ಮೂವ್ಮೆಂಟ್ ಬರಲ್ಲ. ಬನ್ನಿ ಗಾಯ್ಸ್, ಇಬ್ಬರು ಹುಡುಗರನ್ನ ತೋರಿಸ್ತೀನಿ. देखो गाइस, उधर पापा लोग क्रिकेट खेल रहे हैं, इधर देखकर फ़ोन देख रहा है. ಏನಿನ ಹೆಸರು? ಅನು? ಆಜಮ್? ಆಜಮ್ ಏನು ಯಾವ ಸ್ಟ್ಯಾಂಡರ್ಡು? ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಫಾಲೋ ಮಾಡಿ.
ನಿಮ್ಮ ಟೀಮಲ್ಲಿ ಒಬ್ರು ಯೂಟ್ಯೂಬರ್ ಇರ್ತಾನೆ, ಕ್ಯಾಪ್ ಹಾಕೋರಲ್ಲ ಅವ್ರು ಯೂಟ್ಯೂಬ್ ಮಾಡ್ತಾ ಇರ್ತಾನೆ. ಅವಾಗೇ ನೋಡಿದೆ ವಿಡಿಯೋ ಮಾಡೋದು. ನಿಮ್ಮ ಹೆಸರು ಏನು? ಚಾನೆಲ್ ನೇಮ್ ಟೀಮ್ ಇವತ್ತು ಇನ್ನೊಂದು ಫಾಲೋವರ್ ಸಿಕ್ಕಿದ್ರು. ನೀನು ಫಾಲೋ ಮಾಡಬೇಕು. ನಿಮ್ಮ ಮನೇಲಿ ಎಷ್ಟು ಫೋನ್ ಇದೆಯೋ ಅಷ್ಟು ಫೋನ್ ಎತ್ಕೊಂಡು ಫಾಲೋ ಮಾಡಬೇಕು ನಮ್ಮ ಚಾನೆಲ್ನ. ಬ್ರೋ ಬ್ರ್ಯಾಂಡಿಂಗ್ ಬಿಲ್ಡ್ ಮಾಡಬೇಕು ಬ್ರೋ. ನಾನು ಇಲ್ಲಿ ಮಾರ್ಕೆಟಿಂಗ್ ಇದ್ದು ಒಬ್ರು ಅವ್ರೆ ಹೆಂಗೆ ಹೇಳ್ಕೊಡೋದಿಲ್ಲಪ್ಪ ಬ್ರ್ಯಾಂಡಿಂಗ್ ಹೆಂಗೆ ಬಿಲ್ಡ್ ಮಾಡೋದು ಅಂತ. ಅದು ಬರೀ ಸಂಬಳ ಕೊಟ್ಟರೆ ಅಷ್ಟೇ ಹೇಳ್ಕೊಡೋದು ಅಲ್ವಾ? ನೀನು ಅದೇನು ರೆಕಾರ್ಡ್ ಮಾಡ್ತೀಯಲ್ಲ. ಏಯ್ ಓಡಿದೆ ಸಿಂಗಲ್ ಕೊಣವನು. ಎರಡೋ ನೋಡಿದ್ನಾ? ಒಂದೇ ಓಡಿದ್ದು, ಅವನೇ ಸ್ಟ್ರೈಕಲ್ಲಿ ಇದ್ದಿದ್ದಲ್ವಾ? ಇದೊಂದು ನೆಪ ಗಾಯ್ಸಿ, ಇವತ್ತು ವಿಕೆಟ್ ತೆಗ್ದ್ರೆ ಕಾಲು ನೋಡ್ತೀರ ಅಂತ ಹೇಳಕ್ಕೆ. ಆ್ಯಂಕಲ್ ನೀ ಹಿಡಿತಿದ್ಯಲ್ಲ. ಬೆನ್ನೋ ಎಂದಿಕ್ಕೆ ಎಂದಿಗೆ ಬ್ರೋ ಬೆನ್ನೋ ಬರೋದು ಗೊತ್ತಿಲ್ಲ. ಆಂಕಲ್ ತನಕ ಕೈ ಹೋಗ್ಲಿಲ್ಲ ಅಂತಾರೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಹತ್ರ ಕೇಳ್ಬೇಕು ಬೆನ್ನೋ ಎಂದಿಗೆ ಬರುತ್ತೆ ಅಂತ ಹೇಳ್ತಾರೆ. ನಮ್ಮಂತ ಚಿಕ್ಕ ಹುಡುಗರು ಗೊತ್ತಿಲ್ಲ ಅಪ್ಪ ಬೆನ್ನೋ ಎಂದಿಗೆ ಬರುತ್ತೆ ಅಂತ. ಟಾಪಿಕ್ ಎತ್ತಿಲ್ಲ ಅಪ್ಪ, ಇವ್ರು ಹೇಳಿದ್ದು. ಚಿರಾಗ್ ಬ್ರೋ ಹೇಳಿದ್ದು. ಯಾರಿಗೂ ಇಲ್ಲ. ಬೆನ್ನೋವಿಲ್ಲ ನೀನು ಆ್ಯಂಕಲ್ ತೋರಿಸ್ತಿದ್ಯಲ್ಲೋ ನೈಸ್. ಇವತ್ತಿನ ಹೊಸ ವಿಷಯ ಇದು. ಇದು ಆ್ಯಂಕಲ್, ಇವನು ಶ್ರಮಂತ. ಹಾ ಗೈಸ್, ಬ್ರೈನ್ ಇಸ್ ಹಿಯರ್. ಆ ಟ್ರೋಫಿಗೆ ಇದೆಯಾ ಫೋಟೋ ನೋಡಿದ್ದೀರಾ? ಒಳ್ಳೆ ಕಳ್ಳು ಒಂಥರ ಕದ್ಕೊಂಬಂದು ನಿಂಗೆ. ನಮ್ಮ ಅಣ್ಣ ಕಳ್ಸೋ ನನ್ನ ಸ್ಟೋರಿಗೆ ಹಾಕೋ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಹಾಕ್ಬೇಕಾ ಕದ್ಕೊಂಬಂದೋನ ಅಂತ. ಆ್ಯಕ್ಚುಲಿ ಅದು ಕದ್ಕೊಂಡು ಬಂದಿದ್ದು ಒಂದಿತ್ತಿಲ್ಲ ಅದೇ ಅಂತ. ಗೈಸ್ ಮ್ಯಾಚ್ ಆಡಕ್ಕೆ ಹೋಗೋಣ. ಮ್ಯಾಚ್ ಆಡಿಲ್ಲ. ಮ್ಯಾಚ್ ಆಡಕ್ಕೆ ಹೋಗಿಲ್ಲ ಕಡೆ ಜರ್ಸಿ ಇಸ್ಕೋಬೇಕು ಹೋಗಿದ್ದು. ಇನ್ನೊಂದು RCB ಜರ್ಸಿ ಇಸ್ಕೊಳ್ಳೋ ಅಂತ ಹೋಗಿದೆ. ನಮ್ಮ ಕಾಂಪೇಟ್ ಕೊಲ್ಲಿಗೆ ಅವನು ಅವ್ರ ಟೀಮಲ್ಲಿ ಶಾರ್ಟ್ ಇದ್ರು, ಬಟ್ ಫುಲ್ ಪ್ಯಾಕ್ ಟೀಮ್ ಇತ್ತು. ಫೀಲ್ಡಿಂಗ್ ಮಾಡಿದೆ. ಆಮೇಲೆ 1 ಓವರ್ ಕೊಟ್ಟರು, ಮಾಡಿದೆ. ಈಟ್ 5 ಸ್ಟಾರ್ ಡೂ ನಥಿಂಗ್ ಟ್ರೋಫಿ. ಅದು ಒಂದು ಹಿಂಗೆ ಇಟ್ಕೊಂಡು ಟೀಮ್ ಫೋಟೋ ಐತೆ. ಅದು ನೋಡ್ತಾ ಕಳಿಸಿಲ್ಲ, ಅವ್ರು ಕಳಿಸಿಲ್ಲ. ಟೀಮ್ ಫೋಟೋ ಎಡಿಟ್ ಮಾಡ್ಕೊಂಡು ChatGPT ಶಾರ್ಟ್ ಬಾಯ್. ನಾನು ಹಂಗೆ ಲೆಕ್ಕ ತಗೊಂಡ್ರೆ ಇಷ್ಟು ದೊಡ್ಡ ತಪ್ಪೆಲ್ಲ ಫೋಟೋ ಹಿಡ್ಕೊಂಡಿರೋ ಬಿಟ್ಟು ಅದರಲ್ಲಿ ಸುಮ್ಮನೆ ಆಗ್ತೀವಿ ಆಡ. ಗೆದ್ದರೆ ಮಾತ್ರ ಆಗ್ತೀವಿ ಅಷ್ಟೇ. ಬಟ್ ನೀನು ಗೆದ್ದಿಲ್ವಲ್ಲ, ನೀನು ಸುಮ್ಮನೆ ಹೋಗಿ ಆಡಿರೋದು. ಆಡಿ ಗೆದ್ದಿದ್ದೀನಿ ನಾನೇ. ಅದಕ್ಕೆ ಜೊತೆಗಿದ್ದ ಟೀಮ್ಮೇಟ್. ಹಾಂ ಟೀಮ್ಮೇಟ್ ಕೊಲಿಗ್ ಹರ್ಷಿತ್ ರಣ ಥರ ಏನೂ ಮಾಡಿಲ್ಲ. ಅದು ಕಪ್ಪು. ಹೋಗಿ ಕೂತ್ಕೋ, ಕ್ರಿಕೆಟ್ ಆಡು ಬಾ. ಹಾಂ ಎಷ್ಟೊತ್ತು? 10 ನಿಮಿಷ ಹೇಳಿ ಸ್ಟೈಡ್ ಅಂಪೈರ್ಗೆ. 10 ನಿಮಿಷ ಹೇಳಿದ ಅಷ್ಟೇ. ಏಯ್ ಶಾರ್ಟ್ ಬ್ರೋ ಏನಿದು? ನಂಗೆಲ್ಲ ಲಡ್ಡು ಕೊಡ್ತಿದ್ದೀರಾ ತಿನ್ನಕ್ಕೆ ಅನ್ಕೊಂಡೆ. ತಿನ್ನೋ ಆನು 40-50 ಆಗಿರ್ಬೇಕು. ಸ್ಕೋರ್ ಇಲ್ಲಿ ಚೆಕ್ ಮಾಡ್ತವ್ರಿ. 55. 54. ನಿಮಗೆ ಎಷ್ಟಿದೆ ಹೇಳಿ. ನಂಗೆ ಆನ್ಸರ್ ಅದಕ್ಕೆ 24. ಇಲ್ಲ ಯಾಕೆ 2 ವರ್ಷ ಚಿಕ್ಕವನು ಬರ್ತಾ. 22 ಇನ್ನ ಸೆಪ್ಟೆಂಬರ್ ಬಂದರೆ 23. ಏನು 2003. 4. ಇಲ್ಲ ಸರಿ ಕಟ್ ಮಾಡ್ಕೊಂತೀನಿ. 4 ಬ್ರೋ. ನೀನು 5 ಬ್ರೋ. 2002 2 ಹಂಗೆ 2000 ಬನ್ನಿ ಆಗಲ್ವಾ? ಯಾರಿಲ್ವಾ? ಅವ್ನು 4 2002 ಬ್ರೋ. ನೀವು ಹಾಂ ಎದುರ್ಕೊಂಡೆ ಕುಡಿತಾ ಭಾಸ್ಕರ್ 93. ಆ್ಯಕ್ಚುಲಿ ಅದಕ್ಕೆಲ್ಲ ಕ್ಲಾಪ್ ಎಡಿಟಿಂಗಲ್ಲಿ ಹಾಕೊಂತಿದೆ ಕ್ಲಾಪ್ ಸೌಂಡ್ನ. ಬೇರೆ ಥರನೇ ಸೌಂಡ್ ಕೊಟ್ಟಾಕ ಹಿಂಗೆಲ್ಲ ಅರ್ಥ ಆಗಿಲ್ಲ. ಟಾಪ್ ಟಪಾ ಟಪ್ ಟಪಾ ಟಪಾ ಟಪ್ ಟಪಾ ಟಪ್ ಕಲ್ಲೌಡಿ. ನೋಡಿ ಗೈಸ್ ಹಿಂಗೆಲ್ಲ ಓ ಗೈಸ್ ನಮ್ಮ ಅಣ್ಣಂಗೆ ಬೈದಿಲ್ಲ ಗೈಸ್. ಮನೇಲಿ ಕ್ಯಾಮ್ರಾ ಆ್ಯಂಗಲ್ ನೋಡಿ ಅವ್ರ ಅಣ್ಣ ಅಲ್ಲೇ ಇದ್ದ, ನೋಡ್ಬಿಟ್ಟು ನಿಕಲ್ ಹೊಡೆ ಇದ್ದಿದ್ದೆ. ಮನೇಲಿ ಬದುಕೋ ಆಸೆ ಇದೆ ನನಗೆ. ಮನೇಲಿ ನೋಡ್ಕೊಂತ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ಎಲ್ಲೋ ಇಲ್ಲ ಗೈಸ್, ಇವ್ರ ಮನೇಲಿ ಒಂದು ಪೆಟ್ಟಿದೆ, ಅದ್ರ ಥರನೇ ಇವನು ಟ್ರೀಟ್ಮೆಂಟ್ ನೋಡ್ಕೊಳ್ತಾರೆ ಅಷ್ಟೇ. ಆ ಪೆಟ್ಟು 11 ವರ್ಷ, ನನಗೆ 20 ಉಲ್ಟಾ ಆ್ಯಕ್ಚುಲಿ ಆ ಪೆಟ್ಟನೆ ಚೆನ್ನಾಗಿ ಇವನಿಲ್ಲ. ಹೌದಾ?
ಇಂಡಿಯಾದಲ್ಲಿ ಪ್ರಮೋಷನ್ ಅದಕ್ಕೆ ನೀನು ಹಿಂದೆ ಅದೇ ಕಂಪ್ನಿಲಿ 15 ವರ್ಷ 10 ವರ್ಷ ಮಾಡಬೇಕು ಅವಾಗ ಅವನಲ್ಲ ಅವಾಗ ನಾವು ಅದಕ್ಕೆ ಹಿಂದೆ ನಾವು ಒಬ್ಬ ಎಡಿಟರು ಡೈರೆಕ್ಟರ್ನ ಬಿಲ್ಡ್ ಮಾಡ್ತಾ ಇದೀವಿ. ಅವನ್ನೆಲ್ಲ ಸಕ್ಸಸ್ ಆಗಿ ಆದರೆ ಅವನೇ ಕಂಪ್ನಿ ಜಾಯ್ನ್ ಎಲ್ಲ ಇದು ಬಿಟ್ರೆ ಅಲ್ಲೇ ನಾವೆಲ್ಲ ಕೆಲಸ ಎಲ್ಲ ಮಾಡಲ್ಲ ಮಾಮ್, ಬರೀ ಸಂಬಳ ಕೊಡ್ಬೇಕು ಇವಾಗ ಹೇಳ್ತಾ ಇದೀವಿ. ಏನಿಲ್ಲ ಇವಾಗ ನೋಡಿ ಮಾತಾಡಿ ಇಲ್ಲ ಬಿಡ ಬೌಂಡ್ರಿ ಅದು ಸ್ಪಿನ್ ಆಗುತ್ತೆ. ಲವ್ಲಿ ಶಾಟ್ ಬಾಯ್, ಕೆಲಸ ಕೊಡಿಸ್ತೀನಿ. ಕೆಲಸ ಮಾಮ್ ನೀನು ಕೊಡ್ಸೋದು ಬೇಡ, ನಾವೇ ಕಿತ್ಕೋತೀವಿ. ಏನಿಲ್ಲ ನಾನು ಕೆಲಸ ಕೊಡ್ತೀನಿ, ಏನು ಗೊತ್ತಾ, ಹೆಂಗೂ ಇವಾಗ ಮಾತಾಡೋದು 50-50 ಅಂತ 100 ನಾನು ಎತ್ಕೊಂತೀನಿ, ಸಂಬಳ ಕೊಟ್ರೆ ಸಾಕು. ಹಂಗೆ ಒನ್ಸ್ ಮೋರ್ ಏ ಕಂಟೆಂಟ್ ಏನೂ ಸಿಕ್ಕಿಲ್ಲ ಬೆಳಗ್ಗೆಯಿಂದ ಮಾಡಲ್ಲ. ಲವ್ ಬ್ರೋ ಕಂಟೆಂಟ್ ಸಿಕ್ಕಿಲ್ಲ ಬ್ರೋ, ಪ್ಲೀಸ್. ಮ್ಯಾಚ್ ಆದ್ಮೇಲೆ ಕೊಡ್ತೀನಿ. ಇಂಟ್ರೋಗೆ ಏನು ಕಂಟೆಂಟ್ ಇಲ್ಲ ಅವಾಗ. ಇಂಟ್ರೋಗೆ ನಾನೇ ಹಾಕೊಂಡು ಬಿಲ್ಡಪ್ ಕೊಡ್ತೀನಿ. ಇಂಟ್ರೋಗೆ ಅದನ್ನ ಹಾಕ್ತೀನಿ, ಜಿಪ್ಲೈನಲ್ಲಿ ಹಿಂಗೆ ಬಂದಿರೋದನ್ನ. ಲೆಟ್ಸ್ ಗೋ. ಮೊನ್ನೆ ನಂದೊಂದು ಆಮೇಲೆ ಅದಕ್ಕೆ ಎಡಿಟ್ ಇಲ್ಲ ಏನು ಗೊತ್ತಾ, ಮೊನ್ನೆ ಕನಕಪುರ ಜಿಪ್ಲೈನ್ ಆಡಿದ್ದೀನಿ, ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಂಟ್ರೋಗೆ ಅದೇ ಹಾಕೋದು ಅಂತ ಬರೋದನ್ನ ಬರಲ್ವಂತ ಇಂಟ್ರೋ ಕೊಟ್ಬಿಟ್ಟು ಸೈಕ್ ಚಾಲೆಂಜ್ ಕೊಡೋಣ ಇವತ್ತು. ಏನು ಚಾಲೆಂಜು? ಬ್ಯಾಟಿಂಗ್ ಹೋಗಿ ಲೈಕ್ ಇಷ್ಟು ಬಾಲ್ ಇಷ್ಟೇರ ನೋಡಿಬೇಕು ಅಂತ, ಅದನ್ನ ಒಂದು ಮಾಡಿದ್ರೆ ನಾವು ಇವತ್ತು ಪಾರ್ಟಿ ಕೊಡ್ಸೋಣ. ಅವನೇನು ಕೇಳ್ತಾನೋ ಅದು. ಅವ್ನು ಫುಲ್ ಚಾರ್ಜ್ ಕೊಡು, ಏನೋ ಕೇಳ್ತಾನೆ. ಹಬ್ಬ ಅಂದರೆ ಒಂದು ಪನ್ನೀರ್ ರೋಲ್ ಕೇಳ್ತಾನೆ. ಕೊಡ್ಸೋಣ. 80 ರೂಪಾಯಿಗೋಸ್ಕರ ನಮ್ಮ ಅಣ್ಣನ ಚಾಲೆಂಜ್ ಮಾಡುವಂತ ಇದೆಯಾ? ಟೀಮ್ಗೋಸ್ಕರ ಆಡಲಿ ಬಿಡು, ನಮಗೋಸ್ಕರ ಆಡ. ಹಂಗೆ ಚಾಲೆಂಜ್ ಮಾಡೋಣ. 80 ರೂಪಾಯಿ ಪನ್ನೀರ್ ರೋಲ್ ಕೇಳ್ಬೋದು ಹಬ್ಬ. ಸರಿ ಆಯಿತು, 80 ರೂಪಾಯಿ ಪನ್ನೀರ್ ಅಲ್ಲ, 80 ರನ್ ನೋಡಿ. ಎಷ್ಟು ಬಾಲಲ್ಲಿ ಅದು ಫಸ್ಟ್ ಬಾಲ್ಸ್ ನಾನೇ ಕೊಟ್ಬಿಟ್ಟು ಹೋಗ್ತೇನೆ. 25 ಓವರ್ಸ್ ಆಡ್ತೀನಿ, 30 ಓವರ್ಸ್. ಗಾಯ್ಸ್, ಅವತ್ತು ಮ್ಯಾಚ್ ಆಡ್ತಾ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಆ ಲಾಗ್ನ ಇವಾಗ ಎಂಡ್ ಮಾಡ್ತಿದ್ದೀನಿ. ಸೊ ಅವತ್ತು ಮ್ಯಾಚ್ ಆಡಿದ್ರಿ, ಸೋತ್ರಿ, ಓಕೆ ಪರವಾಗಿಲ್ಲ, ನಮಗೇನು ಸೋಸೋದೇನು ಹೊಸದೇನಲ್ಲ. ಸೊ ವಿಲ್ ಗಿವ್ ಕಮ್ ಬ್ಯಾಕ್, ಒಳ್ಳೆ ಗೆದ್ಕೊಂಬರ್ತೀವಿ ನೆಕ್ಸ್ಟ್ ಆಡೋ ಮ್ಯಾಚಲ್ಲಿ. ಸೊ ಆ ಲಾಗ್ನ ಎಂಡ್ ಮಾಡಿರಲಿಲ್ಲ ಅವತ್ತು, ಸೊ ಇವಾಗ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.